ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಭಾವನಾ, ಡೋಂಟ್ ವರಿ. ನಿಮ್ಮಮ್ಮ ಹೇಳಿರೋ ಜಾಗ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಮೋರೋವರ್, ಇಟ್ ಈಸ್ ಅ ಸೇಫ್ ಪ್ಲೇಸ್. ಅರೆ ಶೋರ್ ಮಿಸ್ಟರ್ ವರ್ಧನ್, ಅಮ್ಮಂಗೆ ಇದು ಹೊಸ ಜಾಗ. ಐ ಆಮ್ ಜಸ್ಟ್ ವರಿಡ್. ಟ್ರಸ್ಟ್ ಮಿ ಭಾವನಾ, ನೀವು ಯಾವುದಕ್ಕೂ ಗಾಬರಿ ಆಗೋದು ಬೇಡ. ಅದು ನಮ್ಮ ಜಾಗನೇ. ಮಾನ್ಸಿ, 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 ಮಾನ್ಸಿ. ಮಾನ್ಸಿ ಅಕ್ಕ ಮನೇಲಿಲ್ಲ. ಮನೇಲಿಲ್ವಾ? ಎಲ್ಲಿಗೆ ಹೋದ್ರು? ಬರ್ಬೇಕಾದ್ರೇನೆ ತುಂಬಾ ಬೇಜಾರಲ್ಲಿ ಬಂದ್ರು. ಸೀದಾ ರೂಮ್ಗೆ ಹೋಗಿ ಬ್ಯಾಗ್ ತಗೊಂಡು ಹೊರಟೋದ್ರು. ವಾಟ್? ಹೊರಟೋದ್ಲಾ? ದಿಸ್ ಇಸ್ ರೂಡ್ ಮಾನ್ಸಿ. ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟು ದೊಡ್ಡ ನಿರ್ಧಾರನ? ಇರಲಿ, ನೀನೆಷ್ಟು ಮುಂದುವರೆದಿದೆ ಅಂದಮೇಲೆ ನಾನೇ ಸುಮ್ಮನೆ ಇರಬೇಕು. ನಿನಗಿಂತ ಸ್ವಲ್ಪ ಜಾಸ್ತಿನೇ ಹಠ ನನಗಿದೆ. ನಿನಗೇನು ಇಷ್ಟ ಆಗುತ್ತೋ ಹಾಗೆ ಮಾಡು. ಅಕಸ್ಮಾತ್ ನಾನು ಬಂದು ನೀನು ಇಲ್ಲಿ ಕರ್ಕೊಂಡ್ಬರ್ತಿರೋದನ್ನ ಯೋಚನೆ ಮಾಡ್ತಿದ್ರೆ ಐ ಆಮ್ ಸಾರಿ. ನನಗೇನು ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗಿದ್ಯಾ? ಇಲ್ಲ ತಾನೆ? ನಿನಗೆ ನಾನು ಇಷ್ಟ ಇದ್ದರೆ ನೀನು ವಾಪಸ್ ಬರ್ತೀಯ, ಇಲ್ಲಾಂದರೆ ನನಗೂ ಬೇಡ ನೀನು. ಇದು ಯಾಕೆ ಹಿಂಗೆ ಆಡ್ತೀವಿ ಸುಬ್ಬು? ಅವಳ ಪಕ್ಕದ ಮನೆಯವಳು ಚಿನ್ನ ಸರ ಇಸ್ಕೊಂಡು 2 ದಿನ ಹಾಕೊಂಡು ಚೆನ್ನಾಗಿ ಮೆರೆದು ವಾಪಸ್ ಕೊಡ್ಬೇಕಾದ್ರೆ ಕಣ್ಣೀರಲ್ಲೇ ತೊಟ್ಟಿ ತುಂಬಿಸಿದ್ಲಂತೆ. ಹಂಗಾಯ್ತು ನಿನ್ನ ಕತೆ. ಮಗಳು ಯಾವತ್ತಿದ್ರು ಅವಳು ಗಂಡನ ಮನೆ ಸೊತ್ತು. ಗೊತ್ತು ಕಣೆ, ಅನು ಚಿನ್ನದ ಥರ ಯಾವಾಗಲೂ ಹೊಡಿತಾ ಇದ್ರೆ ಚೆನ್ನಾಗಿರುತ್ತೆ. ಜೋಪಾನ ಮಾಡೋ ನೆಪದಲ್ಲಿ ತಿಜೋರಿ ಸೇರ್ಕೊಂಡ್ಬಿಟ್ರೆ, ಬೇರೆ ರೂಪ ಪಡ್ಕೊಳ್ಳೋಕ್ಕೆ ಮತ್ತೆ ಕುಲ್ಮೆಗೆ ಬಿದ್ದೋದ್ರೆ? ಯಪ್ಪ, ಏನೇನು ಯೋಚನೆ ಮಾಡ್ತೀಯ ಸುಬ್ಬು ನೀನು? ನೀನು ಹೇಳಿದ್ದು ಏನೇ ಆದರೂ ಅನು ಒಳ್ಳೇದೆ. ಹೌದು ಸುಬ್ಬು, ತಿಜೋರಿಲಿದ್ರೆ ಅಳಿದ್ರು ರಕ್ಷಣೆಲಿರ್ತಾಳೆ. ಒಂದು ವೇಳೆ ಕುಲ್ಮೆಗೆ ಬಿದ್ದರೆ? ಚಿನ್ನ ಬೆಂಕಿಗೆ ಬಿದ್ದರೆ ಅದ್ರ ಹೊಳಪು ಇನ್ನೂ ಜಾಸ್ತಿ ಆಗುತ್ತೆ. ನನ್ನ ಮಗಳು ಪುಟ್ಟಕ್ಕಿಟ್ಟು ಚಿನ್ನ ಸುಬ್ಬು, ಬೆಂಕಿಲಿದ್ದಷ್ಟು ಹೇಗೆ ಹೊಳಿತಾಳೆ ನೋಡ್ತಿರೋ. ಇದಕ್ಕೂ ಮೀರಿ ಆ ತಾಯಿಯ ಆಶೀರ್ವಾದದಿಂದ ಅನು ಹುಡ್ತವಳು. ಎಲ್ಲವನ್ನ ರಕ್ಷೆ ಸದಾ ಅನು ಮೇಲಿರುತ್ತೆ. ಮಾತನ್ನ ನಾನು ನಂಬ್ತೀನಿ ಪುಷ್ಪ. ನಂಬಲೇಬೇಕು. ಅಲ್ಲ ಸುಬ್ಬು, ನಮ್ಮ ಮಗಳು ಅಲ್ಲಿ ಕಷ್ಟಪಡ್ತಿದ್ದಾಳೆ ಅಂತ ನಾವೇ ಯಾಕೆ ಅನ್ಕೋಬೇಕು? ಹೆಣ್ಮಕ್ಳು ಎತ್ಮೇಲೆ ಅವಳನ್ನ ಗಂಡನ ಮನೆಗೆ ಕಳ್ಸ್ಕೊಡೋ ಶಕ್ತಿನೂ ಆ ದೇವರೇ ಕೊಟ್ಟಿರ್ತಾನೆ. ಅಷ್ಟಕ್ಕೂ ಅನು ಇಲ್ಲಿಗಿಂತ ಸುಖವಾಗಿ ಅಲ್ಲೇ ಇರ್ತಾಳೆ ಸುಬ್ಬು. ನಿಜ ಕಣೆ, ನಮ್ಮ ಅನುಗೆ ಅಲ್ಲಿ ದೊಡ್ಡ ಕುಟುಂಬನೇ ಇದೆ, ಜೊತೆಗೆ ದೊಡ್ಡ ಜವಾಬ್ದಾರಿನೂ ಇದೆ. ಅನು ನಮ್ಮ ಕಣ್ಣಿಗೆ ಪುಟ್ಟ ಹುಡುಗಿ ಥರನೇ ಕಾಣಬಹುದು, ಆದರೆ ಈಗ ಅವಳು ತಾಯಿ ಆಗ್ತಿದ್ದಾಳಲ್ವಾ? ನೀನು ಈಗ ಸರಿಯಾಗಿ ಹೇಳ್ದೆ ಸುಬ್ಬು. ಹೆಣ್ಮಕ್ಳು ಮದುವೆ ಆಗ್ತಾರೋ ಬಿಡ್ತಾರೋ, ಗಂಡನ ಜೊತೆ ಇರ್ತಾರೋ ಇರಲ್ವೋ, ಆದರೆ ಅವ್ರ ಕರ್ತವ್ಯ ಮಾತ್ರ ಯಾವತ್ತೂ ಮರೆಯಲ್ಲ. ಯಾವುದೋ ಒಂದು ಟೈಮಲ್ಲಿ ಎಲ್ಲ ಜವಾಬ್ದಾರಿನೂ ತಗೊಳ್ಳೋಷ್ಟು ಬೆಳೀತಾರೆ. ಕೆಲವು ಹೆಣ್ಮಕ್ಳು ಅಪ್ಪ ಅಮ್ಮ ಅತ್ತೆ ಮಾವ ಮಕ್ಕಳನ್ನ ನೋಡಿಕೊಂಡು ಸಂಸಾರನ ಹೇಗೆ ನಡೆಸ್ತಾರೆ ಗೊತ್ತಾ? ಆ ಕಷ್ಟ ನಮ್ಮ ಮನುಗಿದೆಯಾ ಹೇಳು? ನೀನು ಹೇಳೋದು ಸತ್ಯ ಪುಷ್ಪ. ನನಗೆ ಈಗ ನೆಮ್ಮದಿ ಆಯಿತು. ಪುಷ್ಪ, ಅಡುಗೆ ಮನೆಯಲ್ಲಿ ಮುಸುರೆ ಪಾತ್ರೆಗಳೇನಾದ್ರು ಇದೆಯೇ? ಯಾಕೆ? ಇವತ್ತು ಮನಸ್ಸು ತುಂಬ ನಿರಾಳವಾಗಿದೆ. ನಿನ್ನ ಜೊತೆ ಸೇರಿಕೊಂಡು ಮುಸುರೆ ತಿಕ್ಕನ ಅಂತ. ಹಾಗೆ ಫಸ್ಟ್ ಕ್ಲಾಸ್ ಶುಂಠಿ ಟೀ ಮಾಡಿಕೊಟ್ಬಿಡ್ತೀನಿ. ಏನು ಬೇಡ, ಎಲ್ಲಾನು ನಾನೇ ಮಾಡ್ತೀನಿ. ನೀನು ರೇಡಿಯೋ ಹಾಕೊಂಡು ಕುಂತ್ಕೋ, ಅರ್ಥ ಆಯ್ತಾ? ಯಾಕೆ ಕರೆಂಟ್ ಅಣ್ಣ?
ಜೋಗ್ತವಾ ಬೆಳಗ್ಗೆ ದೇವ್ರ ಮುಂದೆ ಕೂತ್ಕೊಂಡು ಧ್ಯಾನ ಮಾಡಬೇಕಾದ್ರೆ ಜೋಗ್ತವ ಬಂದಿದ್ಲು. ಅವಳು ನಿನ್ನನ್ನು ಆದಷ್ಟು ಬೇಗ ಮನೆ ಕರ್ಕೊಂಡು ಬಾ ಅಂತ ಹೇಳಿದಾಗ ನಿಜವಾಗ್ಲೂ ಗಾಬರಿ ಆಯಿತು. ಅದಕ್ಕೆ ಆರ್ಯ ಬರೋವರೆಗೂ ಕಾಯ್ದೆ ನಿನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೆ. ನಿನಗೆ, ಸುಬ್ಬವ್ರಿಗೆ, ಪುಷ್ಪಾಗೆ ಇದರಿಂದ ಬೇಜಾರಾಗಿರ್ಬೋದಲ್ವಾ? ಇಲ್ಲ ಅಮ್ಮ, ಅಪ್ಪ ಅಮ್ಮಂಗೇನೂ ಬೇಜಾರಿಲ್ಲ, ಅವ್ರು ಖುಷಿಯಾಗೇ ಇದ್ದಾರೆ. ಆರ್ಯ ಸರ್ ಬರಲಿಲ್ವಲ್ಲ ಅನ್ನೋ ಸಣ್ಣ ಬೇಜಾರಿದೆ ನನಗಷ್ಟೇ. ಅದು ಬಿಟ್ಟರೆ ಜೋಗ್ತವ ಹೇಳೋದೆಲ್ಲ ನಮ್ಮ ಒಳ್ಳೇದಕ್ಕೆ ಅಲ್ವಾ ಅಮ್ಮ? ಹೌದನು, ಜೋಗ್ತವ ಹೇಳಿದ ಎಲ್ಲ ಮಾತುಗಳನ್ನು ಇದುವರೆಗೂ ಚಾಚು ತಪ್ಪದೆ ಪಾಲಿಸ್ಕೊಂಡು ಬಂದಿದ್ದೀನಿ. ಇದನ್ನು ಹಾಗೆ ಮಾಡಿದ್ದೀನಿ. ಆರ್ಯ ಬಿಡುವಿದ್ದ ದಿವಸ ನೀನು ಅವನ್ನ ಮನೆಗೆ ಕರ್ಕೊಂಡು ಹೋಗು. ಸುಬ್ಬು ಅವ್ರಿಗೂ ಆತಂಕ ಕಡಿಮೆ ಆಗತ್ತೆ. ಆಯ್ತಮ್ಮ. ನಡಿ, ಅಮ್ಮನವ್ರ ದರ್ಶನ ಮಾಡಿಕೊಂಡು ಮನೆಗೆ ಹೊರಡೋಣ. ಅಮ್ಮ, ರಾಜನಂದಿನಿ ವಿಲಾಸದಿಂದ ಅಪ್ಪ ಅಮ್ಮನ ಜೊತೆಗೆ ಹೋಗಿದ್ದೆ. ವಾಪಸ್ ಮನೆಗೆ ಬರುವಾಗ ಆರ್ಯ ಸರ್ ಜೊತೆಗೆ ಬರ್ತೀನಿ ಅಂತ ತುಂಬ ಆಸೆನ ಇಟ್ಕೊಂಡಿದ್ದೆ. ನನಗೆ ಅರ್ಥ ಆಗುತ್ತೆ. ಈಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂದರೆ ಆ ತಾಯಿಗೂ ನಿನ್ನ ಪ್ರಾಮಾಣಿಕ ಆಸೆ ಗೊತ್ತಾಗಿ ಅದನ್ನು ಪೂರ್ತಿ ಮಾಡ್ತಾಳೆ. ನೋಡ್ತಾ ಇರು. ಸರಿ ಅಮ್ಮ, ಬನ್ನಿ. ಸಂಜೀವಿನಿ, ಮಿಸ್ಟರ್ ವರ್ಧನ್, ನೀವು ದೇವ್ರನ್ನ ನಂಬ್ತೀರಾ? ಯಾಕೆ? ಅಮ್ಮ ಹೇಳಿದ ದೇವಸ್ಥಾನಕ್ಕೆ ಕರೆಕ್ಟಾಗಿ ಕರ್ಕೊಂಡು ಬಂದಿದ್ದೀರಾ ಅಲ್ವಾ, ಅದಕ್ಕೆ. ಈ ದೇವಸ್ಥಾನಕ್ಕೆ ಆಗಾಗ ಬರ್ತಿರ್ತೀರಾ?
ನಾನು ಕೆಲಸದಲ್ಲಿ ದೇವರನ್ನು ನೋಡೋನು. ಕಷ್ಟಗಳನ್ನ ಎದುರಿಸಿ ಮೇಲೆ ಬಂದ ವ್ಯಕ್ತಿಯ ಸಾಹಸದಲ್ಲಿ, ಧೈರ್ಯದಲ್ಲಿ ದೇವರನ್ನು ನೋಡೋನು. ಕೆಲವೊಂದು ಸಲ ಅನುಬಲವಂತಕ್ಕೆ ಬರ್ತಾಯಿದ್ದೆ, ಆದರೆ ಇವತ್ತು ನಿಮಗೋಸ್ಕರ ಬಂದಿದ್ದೀನಿ. ಇದು ವರ್ಧನ್ ಸಂಸ್ಥೆಯ ದೇವಸ್ಥಾನನೇ, ಬನ್ನಿ. ಈ ಅನು ಯಾರು? ಭಾವನಾ, ಸುಮ್ಮನಿರು. ಬನ್ನಿ. ಅಮ್ಮ ಇಲ್ಲಿಗೆ ಬರೋದನ್ನ ಹೇಳ್ಬಿಟ್ಟೆ ಬರ್ಬೋದಿತ್ತಲ್ವಾ? ಸ್ಟ್ರೇಂಜ್. ನಿಂಗೇನ್ ಮಾಡಕ್ ಬೇರೆ ಕೆಲಸ ಇಲ್ವಾ? ನಮ್ಮನೆ ಕರೆಂಟ್ ಕಿತ್ಕೊಂಡೋಗಕ್ ಬಂದಿದ್ಯಲ್ಲ. ಇದೇ ಕೆಲಸ ಮಾಡು ಅಂತ ನನಗೆ ಸರ್ಕಾರ ಸಂಬಳ ಕೊಡ್ತಿರೋದು. ನಾವೇನ್ ಬಿಲ್ ಕಟ್ಟಲ್ಲ ಅನ್ಕೊಂಡಿದ್ಯಾ ಫೀಸ್ ಕಿತ್ತಾಕಕ್ಕೆ? ಕಟ್ಟಲೇಬೇಕು. ಸರ್ಕಾರ ರೂಲ್ಸ್ ಪ್ರಕಾರ ಕಟ್ಟಲಿಲ್ಲ ಅಂತ ಅಂದ್ರೆ ಫೀಸ್ ಕಿತ್ಕೊಂಡು ಹೋಗ್ಬೇಕಾಗತ್ತೆ. ಅದನ್ನೇ ನಾನು ಹೇಳ್ತಿರೋದು. ನಾವೆಲ್ಲ ಬಿಲ್ನ ಕರೆಕ್ಟಾಗಿ ಕಟ್ಟಿದೀವಲ್ಲ. ಮತ್ತೆ ಫ್ಯೂಸ್ ಬಗ್ಗೆ ಯಾಕೆ ಚಿಂತೆ? ಒಳ್ಳೆನ್ ತರ ಮಾತಾಡ್ಬೇಡ ಕರೆಂಟ್ ಅಣ್ಣ. ಅದಕ್ಕೆ ನಮ್ಮನೆ ಕರೆಂಟ್ ಮೇಲೆ ಕಣ್ಣು ಏನು ಅಂತ ಅಮಾಯಕ ನಂಗೆ ಕೇಳ್ಬಿಟ್ರೆ ಬಿಟ್ಬಿಡ್ತೀನ. ಬಿಸಿಲಿಗೆ ಏನೇನೋ ಮಾತಾಡ್ತಿದ್ದೀರಾ ಅನ್ಸುತ್ತೆ. ಸುಮ್ಮನೆ ನನ್ನ ತಲೆ ತಿನ್ಬೇಡಿ. ಈಗ ಮನೆಗೆ ಹೋಗಿ ಫ್ಯಾನ್ ಕೆಳಗಡೆ ಕುತ್ಕೊಂಡು ತಣ್ಣಗೆ ಮಜ್ಜಿಗೆ ಕುಡೀರಿ, ಎಲ್ಲ ಸರಿ ಹೋಗುತ್ತೆ. ಆ ಫ್ಯಾನ್ ಕೆಳಗಡೆ ಕುತ್ಕೊಳಕ್ ನೀನ್ ಬಿಡ್ಬೇಕಲ್ಲಪ್ಪ. ಏನಮ್ಮ ಬಾಯಿಗೆ ಬಂದು ಏನೇನೋ ಮಾತಾಡ್ತಿದ್ಯಾ? ಇಲ್ಲಿಂದ ಸುಮ್ಮನೆ ಹೋಗಿ. ನಾನೇ ಯಾಕೆ ಹೋಗ್ಲಿ? ಸರಿ, ನಾನೇ ಹೋಗ್ತೀನಿ ಬಿಡಿ. ಹೋಗಕ್ ಬದಲು ಕರೆಂಟ್ ಫೀಸ್ ಕೊಟ್ಬಿಟ್ಟು ಹೋಗು. ಕೊಟ್ಬಿಟ್ಟು ಹೋದ್ರೆ ಸರಿ, ಇಲ್ಲಾಂದ್ರೆ ನನ್ನ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ ಅನ್ಸುತ್ತೆ. ಸುಮ್ಮನಿದೆ. ಸುಮ್ಮನೆ ನೀನ್ ಸುಮ್ಮನೆ ಇರು. ಅಮ್ಮ, ಸುಮ್ಮನೆ ಬಂದು ಫೀಸ್ ತಗೊಂಡು ಹೋಗೋಕ್ಕೆ ನನಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ವಾ? ನಾನಿಲ್ಲಿ ಬಂದಿರೋದು ಬಿಲ್ ಕೊಡೋದಕ್ಕೆ. ಅದನ್ನೇ ನಾನು ಹೇಳ್ತಿರೋದು. ನನ್ನ ಮಗಳು ಕೊಡ್ಸಿರೋ ಫೋನಿಂದ ಈಗಾಗಲೇ ಬಿಲ್ ಕಟ್ತಾ ಇದ್ದೀನಿ. ನೀನೇನು ಹೊಸ್ದಾಗಿ ಬಂದು ಬಿಲ್ ಕೊಡೋದು? ಅವ್ರ ಮೇಲೆ ಯಾಕೆ ಕೂಗಾಡ್ತಿದ್ದೀಯಾ? ಸುಬ್ಬು, ಆ ಫ್ಯಾನ್ ವಸ್ತು ಅಂತ್ಯ. ಗಾಳಿ ನೋಡಿದ್ರೆ 6 ಕಾಸಂದು ಬರಲ್ಲ. ಹೋಗಿ ತಿರುಗ್ತಾ ಇದೆಯಲ್ವ, ನೋಡ್ಕೊ ಬರೋಗು. ಒಳ್ಳೆ ಕಣೆ. ಏನ್ ಪುಷ್ಪಕ ಇಷ್ಟು ಜನ ಮಾತಾಡ್ತಾ ಇದ್ಯಾ? ಇಲ್ಲಿ ನಿಂತವನಲ್ಲ ಈ ಹಣ್ಣನ್ನೇ ಕೇಳು. ಏನಪ್ಪ ನಮ್ಮ ಪುಷ್ಪಕ ಕಿರಿಕ್ ನಿಂದ? ಇವರು ಸುಮ್ಮನೆ ಫೀಸ್ ತಗೊಂಡೆ ಅಂತ ಜಗಳ ಮಾಡ್ತಿದ್ದಾರೆ ನೋಡಿ ಅಣ್ಣ. ನಾನು ಬಿಲ್ ತಾನೇ ಕೊಡಕ್ಕೆ ಬಂದಿರೋದು. ಲೇ ಪುಷ್ಪ, ನೀನು ಫ್ಯಾನ್ದು ಸ್ವಿಚ್ ಹಾಕಿದ್ಯಾ? ರೆಗ್ಯುಲೇಟರ್ ತಿನ್ಸಿಲ್ವಲ್ಲೇ? ಹೌದಾ? ಈಗ ನೋಡು ಬಾ, ಬೇಕಾದ್ರೆ ನೀನು ಹಗ್ಗ ಕಟ್ಕೊಂಡು ಉಯ್ಯಾಲೆ ಆಡ್ಬೋದು. ಆಗ ತಿರುಗ್ತಾ ಐತೆ. ಸಾರಿ ಅಣ್ಣ, ನೀನು ಫೀಸ್ ತೆಗ್ದಿದ್ದೆ ಅಂತ ಏನೇನೋ ಮಾತಾಡ್ಬಿಟ್ಟೆ. ಪುಷ್ಪಕ, ಇವರು ನಮ್ಮ ಒಟಾರಕ್ಕೆ ಬಿಲ್ ಕೊಡಕ್ ಬಂದಿರೋದು. ನೀನು ಆತರ ಜಾಸ್ತಿ ನಿನಗೆ. ಸಾರಿ ಕಣಣ್ಣ, ಒಳಗಡೆ ಬಂದು ತಿರುಗ್ತಿರೋ ಫ್ಯಾನ್ ಕೆಳಗಡೆ ಕೂತ್ಕೊಂಡು ತಂಪಾದ ಮಜ್ಜಿಗೆ ಕುಡಿದು ಹೋಗಾರಂತೆ. ಬನ್ನಿ ಬನ್ನಿ. ನನ್ಗೆ ಏನು ಬೇಡ, ಇಲ್ಲಿಂದ ಬಿಟ್ರೆ ಸಾಕು ನನ್ನ. ಅದಕ್ಕೆ ಹೇಳೋದು ಪುಷ್ಪ, ಬೇಡದಿರೋದೆಲ್ಲ ತಲೆಯಲ್ಲಿ ಇಟ್ಕೋಬಾರ್ದು ಅಂತ. ಕರೆಕ್ಟು. ಈಗ ಯಾವ ಬೇಡ್ದಿದ್ದು ನೆನಪು ಬಂತು ಪುಷ್ಪಕ? ತುಂಬಾ ಹಿಂದೆ ನಾನು ಕರೆಂಟ್ ಬಿಲ್ ಕಟ್ಟಕ್ ಹೋಗಿದಾಗ ಕರೆಂಟ್ ಬಿಲ್ ಕಟ್ಟಿಸ್ಕೊಳ್ಳೋನು ತಪ್ಪು ನಂಬರ್ಗೆ ದುಡ್ಡು ಹಾಕ್ಬಿಟ್ಟಿದ್ದ. ಅದ್ ನನಗೆ ಗೊತ್ತಾಗ್ಲಿಲ್ಲ. ಆಮೇಲೆ ನಾವು ಬಿಲ್ ಕಟ್ಟಿಲ್ಲ ಅಂತ ಫೀಸ್ ಕಿತ್ಕೊಂಡೋಗಿ ದೊಡ್ಡ ರಂಪ ಆಗಿತ್ತು. ಇವ ಅಣ್ಣ ಬಂದಾಗ ನನಗೆ ಅದೇ ನೆನಪಾಗಿದ್ದು. ಅದ್ ಸರಿ, ನೀನ್ಯಾಕೆ ಇನ್ನು ಇಲ್ಲೇ ನಿಂತಿದ್ಯಾ? ಜಗಳ ನೋಡಾಯ್ತು ತಾನೇ? ನಿನ್ ಕೆಲ್ಸ ನೀನ್ ನೋಡ್ಕೊ ಹೋಗೋಣ. ನನ್ನ ಕೆಲಸ ನೋಡ್ಕೊಂಡೇ ಇದ್ದೆ, ನಿನ್ ಗಲಾಟೆಗೆ ಬಂದಲ್ಲ. ಕರೆದಿದ್ರು. ಅಬ್ಬಾ, ಇನ್ಮೇಲೆ ನಮ್ಮನೆ ಕರೆಂಟ್ ಫೀಸ್ನ ಯಾರು ಕಿತ್ತಕ್ಕಾಗಲ್ಲ. ನಾನ್ ಗಾಬರಿ ಆಗ್ಬಾರ್ದು. ನೀನ್ ಗಾಬರಿ ಆಗಲ್ವೋ? ಬಂದವ್ರನ್ನ ಗಾಬರಿ ಮಾಡಲ್ವೋ? ನೀನೇನು ಮುಸ್ರೆ ತೊಳಿತೀನಿ ಅಂತ ಹೇಳಿದ್ ನೆನ್ಪು, ಈಗ ತಿಕ್ಕಿ ನಡಿ. ಕರ್ಮಾನಂದು, ನಾನು ಸುಮ್ಮನೆ ಇರ್ನಾರ್ದೆ ಏನೇನೋ ಹೇಳಿ ಸಿಗಾಕೊಂಡ್ಬಿಡ್ತೀನಿ ನೋಡಿ ನಿನ್ನ ಹತ್ರ. ಇಷ್ಟು ವರ್ಷ ಎಲ್ಲ
ಅಮ್ಮ ಬಾ. ಬಾ. ಅಮ್ಮ ಆರಾಧನಾ, ನನಗೆ ಯಾವ ಸಂಬಂಧನೂ ಬೇಡ ಅಂತ ಹೋಗಿ 30 ವರ್ಷ ಆಯ್ತು. ಆದರೆ ಈಗ ಮಗಳನ್ನ ನೋಡೋ ನೆಪದಲ್ಲಿ ತವ್ರಿಗೆ ಬಂದಿರೋದು ತುಂಬ ಸಂತೋಷ. ಬೆಂಕಿ ಸಣ್ಣ ಕಿಡಿಗ ಗಾಳಿ ಬೀಸಿದ್ರ ಹೊತ್ತುರಿಯೋ ಬೆಂಕಿ ಆಗ್ತದ. ಅದ ಗಾಳಿ ಜೋರಾಗಿ ಬೀಸಿದ್ರ ಬೆಂಕಿ ಆರೋಗ್ತದ. ಎಲ್ಲ ನೀನೇ ತಾಯಿ. ಉಠೋ ಎಲ್ಲಮ್ಮ.